ಪ್ರತಿ ವರ್ಷ ನಮ್ಮ ಮನೇಲಿ ದಸರಾ ಹಬ್ಬಕ್ಕೆ ಬೊಂಬೆ ಕುಣಿಸಿ ಒಟ್ಟಾರ್ದವ್ರನ್ನೆಲ್ಲಾರನ್ನೂ ಕರೆದು ನಮ್ಮನ್ನು ಅರ್ಶಿನ ಕುಂಕುಮ ಕೊಡ್ತಿದ್ಲು. ಈಗೇನು ಒಂದು ಬಸ್ ಮಾಡ್ಕೊಂಡು ನಮ್ಮ ಒಟ್ಟಾರದ ಜನನ್ನೆಲ್ಲ ಕರ್ಕೊಂಡ್ ಬಂಬೋಣ ಅಂತೀಯ? ಸುಮ್ಮನೆ ಇರು ಸುಬ್ಬು. ಜನ ಹೆಚ್ಚಾದಷ್ಟು ಹಬ್ಬಕ್ಕೆ ಕಳೆನೆ. ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಪ್ರತಿ ನವರಾತ್ರಿನೂ ಹೀಗೆ ಒಟ್ಟಿಗೆ ಮಾಡೋಂಗಾಗಲಿ. ಮುಂದಿನ ನವರಾತ್ರಿ ಅಷ್ಟರಲ್ಲಿ ಇಲ್ಲಿರೋ ಬೊಂಬೆಗಳ ಜೊತೆಗೆ ಆಟ ಆಡೋದಕ್ಕೆ ಜೀವಂತವಾಗಿರೋ ಬೊಂಬೆ ಬರಲಿ. ಜೀವಂತ ಗೊಂಬೆ ಅಂದ್ರೆ ಯು ಮೀನ್ ರೋಬೋಟಾ? ನಮ್ಮ ಹಾರೈಕೆನೋ ಅದೇ, ವರ್ಧನ ಕುಟುಂಬಕ್ಕೆ ಇನ್ನೊಬ್ಬ ವಾರಸುದಾರ ಬರಲಿ ಅಂತ. ಓ, ಅರೆ ಸರ್, ನಾವಿನ್ನು ಹೊರಡ್ತೀವಿ. ಏನೋ ಒಳ್ಳೇದಾಗಿ ಬಾಯ್. ಅದೇನ್ರಿ, ಇನ್ನು ನಾವು ಹೊರಡ್ತೀವಿ. ಅಮ್ಮ, ನಾವು ಹೊರಡ್ತೀವಿ. ಬರ್ತೀವಿ ಅನು, ಬರ್ತೀವಪ್ಪ. ಬರ್ತೀನಿ ಅನು. ಮಾವನವ್ರೆ, ಒಂದು ನಿಮಿಷ. ಹೊಸ್ಮನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗಿರೋ ತೊಂದರೆಗಳಿಗೆ ನಾನು ಕೂಡ ಕಾರಣನೇ. ಪ್ರಯತ್ನ ಪಟ್ಟಿದ್ರೆ ನಾನು ಅದನ್ನ ತಡಿಬೋದಿತ್ತು. ಐ ಆಮ್ ಸಾರಿ. ಅಯ್ಯೋ ವೀರಾ ಮೇಡಮ್, ಕ್ಷಮೆ ಕೇಳಬೇಕಾಗಿರೋದು ನಾನು. ಇಲ್ಲದೆ ಇದ್ದಿದ್ದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡು ತಪ್ಪು ಮಾಡ್ದವನು ನಾನು ನಿಜವಾಗ್ಲೂ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸಿ. ನೀವ್ಯಾಕೆ ಸಾರಿ ಕೇಳ್ತೀರಾ? ಇಲ್ಲ, ನಾನು ಸಾರಿ ಕೇಳಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ ಅಷ್ಟೆ. ಆರ್ಯ ಸರ್ ಓಕೆ ಅಲ್ವಾ? ಈಗ ನೀವು ಹ್ಯಾಪಿ ತಾನೆ? ಸಿಗ್ತೀನಿ. ಐಲ್ ಟೇಕ್ ಅ ಲೀವ್. ಬಾಯ್ ಅಮ್ಮ. ಬಾಯ್ ಅನು. ಬಾಯ್. ಎಷ್ಟು ಸಲೀಸಾಗಿ ನಿಮ್ಮನ್ನ ಈ ಮನೆಗೆ ಅತಿಥಿಗಳನ್ನು ಮಾಡಿಬಿಟ್ರು. ಏನೇ ಹೇಳಿ ಮೇಡಮ್, ನಿಮ್ಮನ್ನ ಈ ಮನೆಯವರು ತಮಗೆ ಹೇಗ್ ಬೇಕೋ ಹಾಗೆ ಬೇಕಾಬಿಟ್ಟಿ ನಡೆಸ್ಕೊಂಡಿದ್ದಾರೆ. ನಮ್ಮನ್ನ ಯಾರು ಹೇಗ್ ನಡೆಸ್ಕೋಬೇಕು ಅನ್ನೋ ನಿರ್ಧಾರ ಮಾಡೋದು ನಾವೇ ಅಲ್ವಾ? ಸುಬ್ಬು ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗಿರೋ ತೊಂದರೆಗಳಿಗೆ
ನಾನು ಕೂಡ ಕಾರಣನೇ. ಐ ಆಮ್ ಸಾರಿ. ಮೀರಾಜಿ, ಬನ್ನಿ ಜೇನಿ, ನೀವು ಏನಾದ್ರೂ ಬಯೋದಿತ್ತ? ಇದ್ರಲ್ಲಿ ನನ್ನ ತಪ್ಪ ಜೇಂಡೆ? ಯು ಟೆಲ್ ಮಿ. ಆರ್ಯ ಸರ್ ಹೇಗೆಲ್ಲ ಮಾತಾಡ್ತಿದ್ರು ಕೇಳಿಸ್ಕೊಂಡ್ರಲ್ಲ. ನಾನು ಮಾಡಿದ ಒಂದೇ ಒಂದು ದೊಡ್ಡ ತಪ್ಪೇನು ಗೊತ್ತಾ? ಆರ್ಯ ಸರ್ನ ಪ್ರೀತಿಸಿದೆ. ಆರ್ಯ ಸರ್ನ ಪ್ರೀತಿ ಮಾಡಿದ್ಮೇಲೂ ಇದೇ ಆಫೀಸಲ್ಲಿ ಕಂಟಿನ್ಯೂ ಮಾಡಿದ್ದೆ. ಇದೇ ನಾನು ಮಾಡಿದ ದೊಡ್ಡ ತಪ್ಪು. ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು ಜೆಂಡೆ, ಪ್ರೀತಿ ಗೌರವ ಇಲ್ಲದೆ ಇರೋ ಕಡೆ ನಾವಿರ್ಬಾರ್ದು. ಇಲ್ಲಿ ಅದಕ್ಕೆ ಎರಡೂ ಸಿಗ್ತಿಲ್ಲ. ನೋ ಜೆಂಡೆ, ಐ ಆಮ್ ಡನ್. ಈಗಲೇ ರಿಸೈನ್ ಮಾಡ್ತೀನಿ. ಬಿಡಿ ಜೇಂಡೆ. ನೀವು ಕಂಪನಿ ಪಾಲಿಸಿನ ಮೀರ್ತಾ ಇದ್ದೀರಾ. ನಿಮ್ಮ ಕಾಂಟ್ರಾಕ್ಟ್ನಲ್ಲಿರೋ 4ನೇ ಕ್ಲಾಸ್ ಮರೆತುಬಿಟ್ರ? ನಿಮ್ಮನ್ನು ಆಫೀಸಿಂದ ಕಳಿಸೋ ಹಕ್ಕು ಯಾರಿಗೂ ಇಲ್ಲ, ಸ್ವತಃ ನಿಮಗೂ ಕೂಡ. ವರ್ಧನ್ ಸಂಸ್ಥೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀರಾ ಹೆಗಡೆ ಇದ್ದೇ ಇರ್ತಾರೆ. ಇದು ಆರ್ಯ ಸರ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಮಾಡಿರೋ ಕಾಂಟ್ರಾಕ್ಟ್. ವರ್ಧನ್ ಕಂಪನಿನಲ್ಲಿ ಮೀರಾ ಹೆಗಡೆ ಅನ್ನೋ ಹೆಸರು ಶಾಶ್ವತವಾಗಿ ಕೆತ್ತಾಗಿದೆ. ನೀವ್ಯಾರು, ಈ ಕಂಪ್ನಿಗೆ ನೀವೇನು ಅನ್ನೋದನ್ನ ಪದೇ ಪದೇ ಜ್ಞಾಪಿಸ್ಬೇಕಾ ಮೀರಾಜಿ? ಕೆಲಸದ ಮಧ್ಯೆ ಎಮೋಷನ್ ಇರಬಾರ್ದು ಅಂತ ಎಲ್ರಿಗೂ ಅಡ್ವೈಸ್ ಮಾಡ್ತೀರಾ ನೀವು. ಈಗ ಎಂಥ ನಿರ್ಧಾರ ತಗೋತಿದ್ದೀರ ನೋಡಿ. You're right, Jayendra. Absolutely right. ಇಲ್ಲಿ ಎಮೋಷನ್ಸ್ಗೆ ಜಾಗನೂ ಇಲ್ಲ, ಬೆಲೆನೂ ಇಲ್ಲ. ಅಂಡ್ ಯಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಆಲ್ವೇಸ್. ಬಟ್ ಜೇಂಡೆ, ಮಾತ್ಗೂ ಆರ್ಯ ಸರ್ ಅನು ಅಂತ ಇರೋದು ಒಳ್ಳೇದಲ್ಲ. ಐ ಮೀನ್, ನಾನು ಇದನ್ನೆಲ್ಲ ಅವ್ರ ಮೇಲಿರೋ ಫೀಲಿಂಗ್ಸ್ ಇಂದ ಹೇಳ್ತಿಲ್ಲ. ಆಸ್ ಅ ವೈಸ್ ಪ್ರೆಸಿಡೆಂಟ್ ಈ ಮಾತನ್ನ ಹೇಳ್ತಿದ್ದೀನಿ. ಇಟ್ಸ್ ನಾಟ್ ಗುಡ್ ಫಾರ್ ಅವರ್ ಕಂಪನಿ. ಕಾನ್ಫರೆನ್ಸ್ ಹಾಲಲ್ಲಿ ಅವ್ರ ಫೋಟೋಸ್ನ ಹಾಕೊಳ್ಳೋದು, ಯಾರು ಎಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ನೋಡ್ದಲ್ಲೇ ಅನು ಬಗ್ಗೆ ಮಾತಾಡೋದು. ಚೇಂಡೆ, ಆಲ್ ದಿಸ್ ಡಸಂಟ್ ಸೂಟ್ ಹಿಸ್ ಬಿಹೇವಿಯರ್ ಅಟ್ ಆಲ್. ನೀದರ್ ಇಟ್ ಡಸ್ ಟು ಅವರ್ ಕಂಪನಿ. ಅಂಡ್ ಐ ಆಮ್ ನಾಟ್ ಲೈಕಿಂಗ್ ದಿಸ್ ಚೇಂಡೆ. ಪರ್ಸನಲ್ ಲೈಫ್ ಅಂತ ಅಂದಮೇಲೆ ಅದನ್ನ ಪರ್ಸನಲ್ ಆಗಿ ಇಟ್ಕೋಬೇಕಲ್ವಾ? ಪಬ್ಲಿಕ್ ಅಲ್ಲಿ ಆರ್ಯ ಸರ್ ಹೇಗಿರಬೇಕು ಅಂತ ನಿರ್ಧಾರ ಮಾಡುವ ಹಕ್ಕು ಈಗಲೂ ನಿಮಗಿದೆ. ಆದರೆ ಪರ್ಸನಲ್ ಲೈಫಲ್ಲಿ ಹಲೋ ರಮ್ಯಾ. ಅನು, ಕೋಪ ಇದ್ರೆ ನಾಳೆ ಮತ್ ಬೈದ್ ಬಿಡೆ, ಬೇಕಿದ್ರೆ ಹೊಡೆದ್ಬಿಡು. ಅದೇ ಮಾತಾಡ್ದೆ ಇರ್ಬೇಡ.
ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ಆದ್ರೆ ನಂಗೆ ಬೇರೆ ದಾರಿ ಇರ್ಲಿಲ್ಲ. ಅನು, ನಿನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಣೆ. ಐ ಆಮ್ ಸೋ ಸಾರಿ. ರಮ್ಯಾ, ಅಳ್ಬೇಡ ಕಣೆ. ಐ ಆಮ್ ಸಾರಿ ಟು. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನಿನ್ಗೆ ಹರ್ಟ್ ಮಾಡಿದ್ ನಾನಲ್ವಾ? ಇಲ್ವೇ, ನಿನ್ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ನೇನೋ. ಸಾರಿ. ನನ್ನ ತಪ್ಪು ತಿಳ್ಕೊಂಡಿಲ್ಲ ತಾನೇ ನೀನು? ಇಲ್ಲ ಕಣೆ. ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಕಣೆ. ಹಬ್ಬ, ಇವಾಗ ನನಗ್ ಜೀವ ಬಂತು, ಇಲ್ಲಾಂದ್ರೆ ನಾನು ಏನಾಗ್ತಿದ್ನೋ ಏನೋ. ಏ, ಎಂತ ಮಾತು ಅಂತ ಆಡ್ತೀಯ? ನಿಜವಾಗ್ಲೂ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅನು? ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಟು ಕಣೆ. ನಿನ್ ಮೊದ್ಲು ಅಳೋದನ್ನ ನಿಲ್ಸು. ಹೇಗಿದ್ಯಾ ಅನು? ಅತ್ತೆ ಮನೇಲೆಲ್ಲ ಓಕೆನಾ? ನೀನ್ ಹತ್ರ ಮೊದ್ಲಿನ ತರ ಮಾತಾಡ್ಬೋದು ತಾನೆ? ಮಾತಾಡೋಕ್ ತುಂಬಾ ಇದೆ ಅನು, ಆದ್ರೆ ನೀನ್ ಮಾತಾಡಲ್ವೇನೋ ಅಂತ ಭಯ. ನೀನ್ ನನ್ ಮೊದ್ಲಿನ ಅನುನೇ ತಾನೆ? ರಮ್ಯಾ, ಏನೇ ಆಗಿದೆ ನಿನಗೆ? 1-2 ಸತಿ ಫೋನ್ ಪಿಕ್ ಮಾಡಿಲ್ಲ ಅಂತ ನಾನ್ ಬದ್ಲಾಗ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ತಡ್ಡಿ, ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬಾ ಇದೆ ಕಣೆ. ಇವತ್ತೇನಾಯ್ತು ಗೊತ್ತಾ? ಈ ಅಡ್ಗೆ ಮನೆ ಕೂಡ. ಹಾ, ಅಡ್ಗೆ ಮನೆ ಕೂಡ? ಏನಿಲ್ಲ ಕಣೆ, ಈ ಅಡ್ಗೆ ಮನೆ ಕೂಡ ಬೇರೆ ತರಾನೇ ಇದೆ. ನಾನು ಸಿಂಪಲ್ ಆಗಿ ಅಡ್ಗೆ ಮಾಡ್ತಿದ್ದೀನಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀನ್ ಅಡ್ಗೆ ಏನು ಎಲ್ರು ಇಷ್ಟಪಡ್ತಾರೆ, ಬೆರಳು ಚಪ್ಪರ್ಸ್ಕೊಂಡ್ ತಿಂತಾರೆ. ಹಾಗೆ ನನ್ಗೂ ಪಾರ್ಸಲ್ ಕಳ್ಸು. ಸರಿ ಸರಿ ರಮ್ಯಾ, ಆಗಾಗ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ವಿಚಾರಿಸ್ಕೋತಾ ಇರು, ಆಯ್ತಾ? ನೀನ್ ನನಗೆ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನೀನ್ ಮಾತ್ರ ಆಗಾಗ ಹೋಗಿ ಬರ್ತಾ ಇರು, ಆಗ ಅವ್ರಿಗೂ ಖುಷಿ ಆಗತ್ತೆ. ಹೋಗ್ದೆ ಏನು, ನನ್ಗೂ ಟೈಮ್ ಪಾಸ್ ಆಗ್ಬೇಕಲ್ವಾ? ಇಷ್ಟ ದಿನ ಮಗಳು ನನಗ್ ಬೆಸ್ಟಿ ಆಗಿದ್ಲು, ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮನೇ ನನ್ ಬೆಸ್ಟಿ. ಆಗಾಗ ಫೋನ್ ಮಾಡ್ತಿರು ಅನು. ಸರಿ ರಮ್ಯಾ, ಸಿ ಯು. ಬಾಯ್ ಬಾಯ್. ಈಗ ಸಮಾಧಾನನಾ? ಇದ್ಯಾಕೋ? ವಟಾರದಲ್ಲಿ ನೀರ್ ಪ್ರಾಬ್ಲಮ್ ಇತ್ತಾ? ನೀನ್ ಬೇರೆ ಕಣ್ಣೀರ್ ಹಾಕ್ತಿದ್ಯಾ, ಹೆಲ್ಪ್ ಆಗ್ಲಿ ಅಂತ. ಅಯ್ಯೋ ನಿನ್ನ ಸಂಪತ್, ಅನು ಅತ್ತೆ ಮನೆ ಜವಾಬ್ದಾರಿನ ಸಂಪೂರ್ಣವಾಗಿ ತಗೊಂಡಿದ್ದಾಳೆ ಅಂತ ನನ್ಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಅನುನ್ ಬಿಟ್ರೆ ಇಡೀ ವರ್ಧನ್ ಕಂಪ್ನಿನ ಜವಾಬ್ದಾರಿ ತಗೊಂತಾಳೆ ರಮ್ಯಾ. ಇದು ನನ್ ರಮ್ಯಾ ಅಂದ್ರೆ. ಮಾತಾಡಿದ್ಯಾನು? ಅಮ್ಮ, ನೀನು ನಿನ್ ಬೆಸ್ಟಿಯಿಂದ ಕೆಲವು ವಿಷಯಗಳನ್ನ ಮುಚ್ಚಿಟ್ಟೆ ಅಲ್ವಾ? ಅಡ್ಗೆ ಮನೆ ವಿಷಯ ಎಲ್ಲ ಮೀರಾ ನೋಡ್ಕೋತಿದ್ಲು, ನಾನ್ ಬದಲಾಯಿಸ್ತೆ ಅಂತ ಹೇಳಕ್ ಹೊರಟಿದ್ಯಲ್ಲ. ಆಮೇಲೆ ಮನೆ ವಿಷಯ ಹೇಳ್ಬಾರ್ದು ಅಂತ ಹೇಗೆ ತಕ್ಕಂತ ಮಾತು ಬದಲಾಯಿಸ್ಬಿಟ್ಟೆ ನೋಡು. ತಪ್ಪಲ್ಲ, ಆಗ್ಲೇ ಹೇಳಿದ್ನಲ್ಲ, ಕೆಲವು ವಿಷಯಗಳನ್ನ ಹೇಳ್ದೇ ಇರೋದು ಮುಖ್ಯ ಅಂತ. ಆದ್ರೆ ಒಂದ್ ಮಾತನು ನಿನಗ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳನ್ನು ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತನ್ನ ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಮನೇಲಿ ತೊಂದರೆ ಆಗ್ತಿದ್ದಾಗ, ಹಿಂಸೆ ಆಗ್ತಿದ್ದಾಗ ಅದನ್ನ ಮುಚ್ಚಿಡಬಾರ್ದು. ಆದ್ರೆ ಇಲ್ಲಿ ನಿನಗಂತ ತೊಂದರೆ ಏನೂ ಆಗಲ್ಲ. ಗೊತ್ತು ಅಮ್ಮ, ಅದನ್ನ ನೀವು ಹೇಳ್ಬೇಕು ಅಂತೇನಿಲ್ಲ. ಮದ್ವೆ ಆದ್ಮೇಲೆ ಅತ್ತೆ ಮನೇಲಿ ಇಷ್ಟು ಫ್ರೀ ಆಗಿರೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ನಮ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಏನೋ. ಅದೇ ಕಣೆ, ನಿಮ್ಮವ್ರ ಬಗ್ಗೆನೆ ಕೇಳ್ತಿದ್ದೀನಿ. ಅಲ್ಲೆಲ್ಲ ಹೇಗಿದ್ದಾರೆ? ಹೊಸ ಆಂಬಿಯನ್ಸ್ಗೆ ಸೆಟ್ ಆದ್ಯಾ? ನೀನೇನೋ ಸೆಟ್ ಆಗಿರ್ತೀಯ ಬಿಡು, ಅವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಿದಾರ? ಏನು ಇಂಟರ್ವ್ಯೂನಾ? ಅಲ್ಲ, ಇಂಟ್ರೆಸ್ಟ್. ನಿನ್ ಬಗ್ಗೆ ನೀನಲ್ಲಿ ಹೇಗಿದ್ಯಾ ಅಂತ ತಿಳ್ಕೋಬೇಕು ಅನು.
ಪ್ರತಿದಿನ ಯೋಚನೆ ಮಾಡ್ತಿರ್ತೀನಿ ಇಷ್ಟೊತ್ತು ಅನು ಅಲ್ಲಿ ಏನ್ ಮಾಡ್ತಿರ್ತಾಳೆ ಅಂತ. ಇಲ್ಲಿದ್ದಿದ್ರೆ ಹರಟೆ ಹೊಡಿಯೋಕ್ ಸಿಕ್ತಿದ್ಲು, ಅಲ್ಲಿ ಯಾರ ಜೊತೆ ಹರಟೆ ಹೊಡಿತಿರ್ತಾಳೆ, ಅಥವಾ ಕೆಲ್ಸ ಮಾಡ್ತಿರ್ತಾಳ, ಮಲಗಿರ್ತಾಳ, ಹೀಗೆ ಏನೇನೋ ಯೋಚನೆ ಮಾಡ್ಕೊಂಡು ಸುಮ್ನಾಗ್ಬಿಡ್ತೀನಿ. ಯಾಕೆ ನಗ್ತಿದ್ಯಾ? ಶ್ರೀಮಂತ್ರ ಮನೆ ಸೊಸೆ ಆಗಿದ್ಯಾ, ನೀನ್ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತಿಳ್ಕೊಬಾರ್ದ ನಾನು? ಏಯ್, ಕಾಲ್ ಎಳ್ದಿದ್ ಸಾಕು. ಲೈಫ್ ಸ್ಟೈಲ್ ಬದಲಾಗಿದ್ ನಿಜ, ಆದ್ರೆ ಹೊಂದ್ಕೊಳ್ದೇ ಇರೋ ಅಷ್ಟು ಬದಲಾಗಿಲ್ಲ. ಅದಕ್ ಮುಖ್ಯವಾದ ಕಾರಣ ಆ ಮನೇಲಿರೋರು. ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ತೋರ್ಸೋ ಅತ್ತೆ, ನನ್ನ ಫ್ರೆಂಡ್ ಅಂತಲೇ ಕರೆಯೋ ಮೈದ್ನ, ಅವ್ರಿಗಿತ್ತೆ ಸ್ವಲ್ಪ ವಿಚಿತ್ರ, ಆದ್ರೆ ಮನ್ಸಾರೆ ತುಂಬಾನೇ ಒಳ್ಳೆಯವರು. ಸೂಪರ್. ಅಷ್ಟು ದೊಡ್ಡ ಮನೇಲಿ ಬೋರ್ ಆಗಲ್ವಾನು? ಬೋರ್ ಅನ್ನೋದು ಮನೆಗ್ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾವೆಲ್ಲೇ ಇದ್ರೂ ಖುಷಿಯಾಗಿರೋದನ್ನ ಕಲ್ತು ಬಿಟ್ರೆ ಬೋರ್ ಅನ್ನೋ ನೆಗೆಟಿವ್ನೆಸ್ಗೆ ಜಾಗನೇ ಇರಲ್ಲ. ಆದ್ರೂ ಕೆಲವೊಂದ್ಸಲ ಇಡೀ ಮನೆನೆ ಲೈಬ್ರರಿ ಅನ್ನೋ ಹಾಗೆ ಸಡನ್ ಆಗಿ ಫೀಲ್ ಆಗತ್ತೆ ಕಣೆ. ಬೇರೆ ರೂಮಲ್ಲಿ ಯಾರೋ ನಡೀತಿದ್ರು ಅವ್ರ ಹೆಜ್ಜೆ ಶಬ್ದ ಕೇಳೋ ಅಷ್ಟು ಸೈಲೆನ್ಸ್. ಅದನ್ನ ನಮ್ ವಟಾರದಲ್ಲಿ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಬಿಡು. ನಿಜ ಕಣೆ ರಮ್ಯಾ, ನಮ್ ವಟಾರದ ವಾತಾವರಣಕ್ಕೆ ಹೊಂದ್ಕೊಂಡಿರೋಳ್ಗೆ ಆ ಸೈಲೆನ್ಸ್ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ವಾತಾವರಣದ ಬಗ್ಗೆ ಮಾತಾಡಾಯ್ತು, ಇನ್ನ ಅದು ಏನದು? ಮದ್ವೆ ಜೀವನ ಹೇಗಿದೆ? ಏಯ್, ನಾನು ಇಷ್ಟೊತ್ತು ಅದನ್ನೇ ಅಲ್ವೇನೆ ಹೇಳಿದ್ದು. ಗೊತ್ತಿಲ್ಲದೆ ಇರೋ ತರ ಆಡ್ಬೇಡ, ಹೇಳೆ. ನಿಜ ಹೇಳ ರಮ್ಯಾ, ಆರ್ಯ ಸರ್ನ ಮೊದಲಿಗಿಂತ ಹೆಚ್ಚಾಗಿ ಮಿಸ್ ಮಾಡ್ಕೋತಾ ಇದ್ದೀನಿ. ಮದುವೆ ಅಂದ್ರೆ ಫಸ್ಟ್ ನೈಟ್, ರೊಮ್ಯಾನ್ಸ್, ಇವೆಲ್ಲ ಕೇವಲ ಸಿನಿಮಾದಲ್ಲಿ ಮಾಡಿರೋ ಎಕ್ಸಾಜುರೇಷನ್ಸ್ ಅಷ್ಟೇ. ರಿಯಲ್ ಲೈಫಲ್ಲಿ ಬೇರೆನೆ ಕತೆ ಕಣೆ. ಅಯ್ಯೋ, ರೊಮ್ಯಾಂಟಿಕ್ ಮೂವೀಸ್ನೆಲ್ಲ ಹುಚ್ಚಿ ತರ ಇಷ್ಟಪಡ್ತಿದ್ದೋಳು ಇವಾಗೇನೆ ಒಳ್ಳೆ ಸನ್ಯಾಸಿ ತರ ಮಾತಾಡ್ತಿದ್ಯಲ್ಲ. ಅಲ್ಲ ಅಲ್ಲ, ನಾನು ಹಾಗೆ ಹೇಳಿಲ್ಲ. ನಾನು ಹೇಳಕ್ ಬಂದಿದ್ದು ನನ್ನ ಮನ್ಸಲ್ಲಿರೋದೆ ಆರ್ಯ ಸರ್ ಮನ್ಸಲ್ಲಿಲ್ಲ ಅಂತ ಅನ್ಸುತ್ತೆ. ಈ ವಿಷಯದಲ್ಲಿ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಕಣೆ. ಆದ್ರೆ ಇದನ್ನೆಲ್ಲ ಅವ್ರ ಹತ್ರ ಹೇಗೆ ಹೇಳೋದು? ಹೆಂಗೆ ಅಂದ್ರೆ ಅವ್ರು ನಿನ್ ಗಂಡ ತಾನೆ, ಅವ್ರ ಹತ್ರ ಹೇಳ್ಕೊಳಕೇನು? ಇನ್ಫ್ಯಾಕ್ಟ್ ಇವಾಗ ಅವರು ನನ್ಗಿಂತ ನಿಂಗೆ ಕ್ಲೋಸ್ ಅಲ್ವಾ? ಸಾಕು ಸುಮ್ನಿರೆ. ಗಂಡ ಹೆಂಡತಿ ಮಧ್ಯೆ ಎಲ್ಲಾನು ಹಂಚ್ಕೊಳ್ಳೋದಕ್ಕೆ ಸಮಯ ಬೇಕು. ಐ ಮೀನ್ ತುಂಬಾ ಸಮಯ ಬೇಕು. ಅವ್ರು ನನ್ನ ಗಂಡನೇ ಆದ್ರೂ ಐ ಲವ್ ಯು ಅನ್ಬೋದು, ಐ ಟ್ರಸ್ಟ್ ಯು, ಐ ಮಿಸ್ ಯು ಅನ್ಬೋದು. ಆದ್ರೆ ಅದನ್ನೇ ನಾರ್ಮಲ್ ಆಗಿ ಮಾತಾಡೋ ಪದಗಳಲ್ಲಿ ಹೇಗೆ ಹೇಳೋದೋ ಗೊತ್ತಾಗ್ತಿಲ್ಲ. ನಿಂಗೆ ನಾನು ಹೇಳೋದು ಅರ್ಥ ಆಗ್ತದೆ ತಾನೆ? ಹಾ, ಆಗ್ತಿದೆ, ಆದ್ರೆ ಆಗ್ತಿಲ್ಲ. ನೀನು ಮದ್ವೆ ಆಗು, ಆಗ ನಿಂಗೆ ಅರ್ಥ ಆಗತ್ತೆ. ನಾನೆಲ್ಲ ಕೇಳಿಸ್ಕೊಂಡೆ. ಹೋಗ್ ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳ್ಬಿಡು, ನಿಮ್ಮ ಅಪ್ಪನ ತರ. ಸಂಪತ್, ನೀನ್ ಕೇಳಿಸ್ಕೋಬಾರ್ದಂತದೇನೋ ನಾವು ಮಾತಾಡಿಲ್ಲ. ಆಹಾ, ಇದಪ್ಪ ಫ್ರೆಂಡ್ಶಿಪ್ ಅಂದ್ರೆ. ಅನು, ನೀನ್ ಬೇಗ ಮನೆಗೆ ಹೋಗು. ಯಾಕೋ, ಅವಳು ನನ್ ಜೊತೆ ಇದ್ರೆ ನಿಂಗೆ ಹೊಟ್ಟೆವ್ರಿನಾ? ಅಯ್ಯೋ, ಅದು ಹಾಗಲ್ಲ. ವಟಾರದವ್ರಲ್ಲಿ ಸೇರ್ಕೊಂಡು ಆರ್ಯ ಸರ್ಗೆ ಒಂದ್ ಗತಿ ಕಾಣಿಸ್ತಾರೆ. ಅನು, ನೀನ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ. ಅದೇಂದ್ರೆ ನಮ್ಮ ಅನು ನನಗೆ ಅಂತ ಬರ್ಡೇಗೆ ಒಂದು ಟೀ ಶರ್ಟ್ ತಗೊಂಡ್ಬಂದ್ಲು. ಅದು ನನಗಿಂತ ನಿಮಗೆ ಕರೆಕ್ಟಾಗಿ ಆಗುತ್ತೆ. ಥ್ಯಾಂಕ್ ಯು. ಅಳಿಂದ್ರೆ, ರಾತ್ರಿ ಊಟಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನೇ ಮಾಡ್ತೀನಿ. ಹೊಟ್ಟೆಗೆ ಒಂದಿಷ್ಟು ಆರಾಮ್ ಬೇಕು ಅಷ್ಟೇ.
ಈಗೇಗಿದೆ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ಮತ್ತೆ ಪಂಚಪತ್ರ ಕಷಾಯ ಅಂದ್ರೆ ಸುಮ್ಮನೆನಾ? ಅದೇ ನೀವು ರಿಲ್ಯಾಕ್ಸ್ ಆಗಿ, ನಾನು ಇಲ್ಲೇ ಪಕ್ಕದಲ್ಲಿ ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ನಾನು ಸುಬ್ಬು ಇರು, ನಾನು ಬರ್ತೀನಿ. ನೀನ್ ಯಾಕೆ? ಇರೋದೊಂದು ಕೋಣೆ, ನಾನು ಯಾಕೆಂದ್ರೆ ನಡಿ. ಓಕೆನಾ ಸರ್? ಅಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ. ಅಮ್ಮಂಗೊಂದು ಫೋನ್ ಮಾಡಿ. ನೀನೇ ಮಾಡು. ಪರ್ಫೆಕ್ಟ್. ಫ್ರೆಂಡ್ ಮೈ ಫ್ರೆಂಡ್ ಅತ್ತಿಗೆ. ಅಮ್ಮ, ಏನ್ ಹರ್ಷ? ಅಮ್ಮ, ನಮ್ ಫ್ರೆಂಡ್ ಅತ್ತಿಗೆ ಇಲ್ಲಿ. ನಿನ್ ದಾದ ಮತ್ತೆ ಅದಕ್ಕೆ ಅಪರೂಪಕ್ಕೆ ಜೊತೆಯಾಗಿ ಹೊರಗಡೆ ಹೋಗಿದ್ದಾರೆ. ವಾವ್, ಇಲ್ಲಿ ಹೋಗಿದ್ದಾರೆ? ನಿನ್ನ ಅತ್ತಿಗೆಗೆ 100 ವರ್ಷ ಆಯಸ್ಸು. ಮಾತಾಡಿ ಅಮ್ಮ. ಹಲೋ ಅನು. ಹಲೋ ಅಮ್ಮ. ಅಮ್ಮ, ನಾವ್ ಎಲ್ಲಿದ್ದೀವಿ ಹೇಳಿ? ಇನ್ನೆಲ್ಲಿ ಹೋಗ್ತೀರಾ? ನಿಮ್ ಮನೆಗೆ ಹೋಗಿದ್ದೀರಾ ಅಲ್ವಾ? ವಾವ್ ಅಮ್ಮ, ಇಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. ನಿಮ್ ಮಗ ನನ್ಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ನಮ್ ಮನೆ ಕರ್ಕೊಂಡ್ ಬಂದಿದ್ದಾರೆ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಹೊರಡ್ತೀವಿ. ಸರಿ ಅನು. ಅಪ್ಪ ಅಮ್ಮ ಹೇಗಿದ್ದಾರೆ? ಹಾ ಅಮ್ಮ, ಚೆನ್ನಾಗಿದ್ದಾರೆ. ಸರಿ. ನಿನ್ ಮೈದ್ನ ಈಗಷ್ಟೇ ಬಂದು ಫ್ರೆಂಡ್ ಅತ್ಗೆ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಅಮ್ಮ ಕೊಡಿ, ನಾನು ಮಾತಾಡ್ತೀನಿ. ಅವನೇ ಮಾತಾಡ್ತಾನಂತೆ, ಇರು. ಹಾಯ್ ಫ್ರೆಂಡ್ ಅತ್ತಿಗೆ, ಹೊರಟಿದ್ದೀರಾ? ಅಯ್ಯೋ ಬಾವಾ, ನಾವ್ ಇವತ್ತು ಇಲ್ಲೇ ಉಳ್ಕೋತಾ ಇದೀವಿ. ಓ ಹೌದಾ? ಓಕೆ, ಯು ಹ್ಯಾವ್ ಫನ್. ಹ್ಯಾವ್ ಅ ನೈಸ್ ಡೇ. ಮೈ ವಿಶಸ್ ಟು ಯುವರ್ ಪೇರೆಂಟ್ಸ್. ಎಸ್ ಬಾವಾ, ಸಿ ಯು, ಬಾಯ್. ಬಾಯ್ ಅತ್ತಿಗೆ. ಅಮ್ಮ, ಈ ಮನೇಲಿ ದಾದ ಇಲ್ಲ ಅಂದ್ರೂ ಏನು ಅನ್ಸಲ್ಲ, ರೂಢಿ ಆಗ್ಬಿಟ್ಟಿದೆ. ಅದು ಫ್ರೆಂಡ್ ಅತ್ತಿಗೆ ಇಲ್ಲ ಅಂದ್ರೆ ಏನೋ ಮನೆ ಒಂಥರ ಏಕ್ದಮ್ ಖಾಲಿ ಅನ್ಸಕ್ ಶುರು ಆಗಿದೆ. ಅಲ್ಲಮ್ಮ, ಲೇಟ್ ಆದ್ರೂ ವಾಪಸ್ ಮನೆಗೆ ಬರ್ಬೋದಾಗಿತ್ತಲ್ವಾ? ಮದ್ವೆ ಆದ್ಮೇಲೆ ಮೊದಲನೇ ಸಲ ಹೋಗಿದ್ದಾರೆ. ಇರ್ಬೇಡಿ ಬಂದ್ಬಿಡಿ ಅಂದ್ರೆ ಚೆನ್ನಾಗಿರುತ್ತೇನೋ. ಐ ಮಿಸ್ ಹರ್ ಅಮ್ಮ. ರಾಜನಂದಿನಿನ ಬಿಟ್ರೆ ಇವನಿಷ್ಟೊಂದು ಹಚ್ಕೊಂಡಿರೋದು ಗಾಳಿ ಎಲ್ಲ ಕಡೆ ಹರಡುತ್ತೆ.